ಹಾಯ್ ಟು ಎವ್ರಿವನ್, ಎಲ್ರಿಗೂ ಕೂಡ ಭವತಾರಿಕೆ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಸ್ಪೆಷಲ್ ಏನು ಅಂತಂದರೆ ಮಂತ್ ಎಂಡ್ ಇದೆ, ಇಯರ್ ಎಂಡ್ ಇದೆ ಆ್ಯಂಡ್ ಡಿಸೆಂಬರ್ ಎಂಡ್ ಆಗ್ತಾ ಇದೆ. ನೆಕ್ಸ್ಟ್ ನಾವು ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಪಾರ್ಟಿನ ಅರೇಂಜ್ ಮಾಡ್ತಾ ಇದ್ದೀವಿ. ಸ್ಪೆಷಲಿ ಹೆಣ್ಮಕ್ಳೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂತಹ ಪಾರ್ಟಿ. ಸೊ ಏನೆಲ್ಲ ಮಾಡ್ತೀವಿ ಅನ್ನುವಂಥದ್ದನ್ನು ಇವಾಗ ನೋಡ್ಕೊಳ್ಳೋಣ. ಏನು ನಿಂದು ಆವಾಜ್ ಹಾಕ್ತೀಯ ನನಗೆ? ಅಮ್ಮೋ, ನಂಗೆ ಹೊಡಿತೀಯಾ? ಬರ್ತಿದ್ದಂಗೆ ನನಗೂ ಮತ್ತು ಬಟಾಣಿಗೂ ಒಂದು ಸ್ವಲ್ಪ ಜಗಳ ನೋಡಿ. ಇಲ್ಲಿ ಕ್ಯೂಟಾಗಿ ಒಂದು ಸ್ಮಾಲ್ ಫೈಟಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಎಲ್ಲರೂ ಸೇರಿಕೊಂಡು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡ್ಕೊಳ್ಳೋಣ. ಪಾರ್ಟಿಗಂತ ಬಂದರೆ ಯಾರು ವೆಲ್ಕಮ್ ಮಾಡ್ತಾ ಇಲ್ಲ. ಇಲ್ಲಿ 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 ನೀನೇನೋ ಮಾಡಕ್ಕೆ ಬಂದಿದ್ಯಾ ಇಲ್ಲಿ? ಡ್ಯಾನ್ಸ್ ಮಾಡಲಿಕ್ಕೆ? ಕೈಗಳು ಮಾತ್ರ ತೋರಿಸೋದು, ಫೇಸ್ ಎಲ್ಲ ತೋರಿಸಲ್ಲ. ಫೇಸ್ಗೆ ಸೆನ್ಸಾರ್ ಕಟ್ಟಿದೆ, ಓಕೆನಾ? ಅಲ್ಲೊಬ್ರು ಬಟ್ಟೆ ವಾಶ್ ಮಾಡ್ತಾವ್ರೆ, ನಾವೆಲ್ಲ ಇಲ್ಲಿ ಬ್ಯುಸಿ ಇದ್ರೆ ಮಾಡ್ಬೇಕಂತ ಹೇಳಿ ಬಾಸ್ ಮಾತಾಡ್ತಾ ಇಲ್ಲ. ಅದು ಚಿಲ್ಲಿಗ ದೊಡ್ಡದಾಯ್ತಲ್ಲ, ಕಟ್ ಮಾಡ್ಬೇಕಾ? ಒನ್ ಪಾಟ್ ಕಾನ್ಸೆಪ್ಟಲ್ಲಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಒಂದು ಚಿಕನ್ ಬಿರಿಯಾನಿನ ಮಾಡ್ಕೊಳ್ಳೋಣ ಅಂತ ಮೊದಲೇ ಪ್ಲ್ಯಾನ್ ಆಗಿತ್ತು. ಅದಕ್ಕೆ ಬೇಕಿರುವಂತಹ ಐಟಮ್ಸ್ನೆಲ್ಲ ಆಲ್ರೆಡಿ ತಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮಂಗಳೂರು ಕೈ ನೋಡಿ, ಅಲ್ಲಿ ಚಿಕನ್ ತೊಳಿತಾ ಇದೆ. ಭಟ್ಕಳದ ಕೈ ಸುಮ್ಮನೆ ನಿಂತಿದೆ. ಅಷ್ಟೇ, ಹಂಗಂಗೆ ಹಾಕ್ತೀನಿ. ನ್ಯಾಚುರಲ್ ಆಗಿ ಏನಿದೆ ಅದು ಕಟ್ ಮಾಡ್ತೀನಿ. ಇಲ್ಲ, ಅಲ್ಲೊಂದು ಬಟ್ಟೆ ಇಲ್ಲೊಂದು ಬಟ್ಟೆ ಒಗಿತಾ ಇದೆ. ಅತಣಿ ಕೈಗಳು ಬಟ್ಟೆ ಒಗಿತಾ ಇದೆ. ಇವೆಲ್ಲಿದು ಹಳಿಯಾಳ, ಇವೆರಡು ಹಳಿಯಾಳ ಇವು. ಲಂಗ ದಾವಣ್ಯಾಗ ಮಸ್ತ ಕಾಂತಿ ಲಾವಣ್ಯ. ಹಿಂದಿನ ದಿನವೇ ನಾವೆಲ್ಲರೂ ಸೇರಿಕೊಂಡು ಬಿರಿಯಾನಿ ಮತ್ತು ಚಿಲ್ಲಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನಾನು ಸೋನಾ ಮಸೂರ ರೈಸನ್ನು ತೊಳೆದ್ಬಿಟ್ಟು ನೆನೆಸ್ಕೊಳ್ತಾ ಇದ್ದೀನಿ. ನಮ್ಮ ಬಿಲ್ಡಿಂಗ್ನಲ್ಲಿ ಇರುವಂಥವ್ರು, ಅಂದರೆ ಬಾಡಿಗೆಗೆ ಇರುವಂಥವ್ರು, ಹಾಗೆ ನಮ್ಮ ಓನರ್ ಎಲ್ಲರೂ ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಪಾರ್ಟಿ ಇದಾಗಿದೆ. ಅದಕ್ಕೆ ಇಲ್ಲಿ ಬಾಸ್ಮತಿ ರೈಸ್ಗಿಂತ ಸೋನಾ ಮಸೂರದಲ್ಲಿ ಮಿಕ್ಸ್ ಬಿರಿಯಾನಿನೇ ಮಾಡ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಒಪಿನಿಯನ್ ಇತ್ತ. ಹಾಗಾಗಿ ನಾವಿಲ್ಲಿ ಇದೇ ಬಿರಿಯಾನಿನ ಮಾಡ್ಕೊಳ್ತಾ ಇದ್ದೀವಿ. ಏನು ಮಾಡ್ತಿದ್ಯಾ? ಅಕ್ಕಿ ತೊಳಿತಿದ್ಯಾ? ಬಿರಿಯಾನಿಗೆ ಅಕ್ಕಿ ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀವಿ. ಇವ್ರೇನು ಮಾಡ್ತವ್ರೆ ಇಲ್ಲಿ? ಅವರು ಬಟ್ಟೆ ವಾಶ್ ಮಾಡ್ತಾ ಇದೆ. ಎರಡು ಕೈಗಳು, ಅದು ಬೆಳಗಾವಿ ಕೈಗಳು. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ತರಕಾರಿಗಳೆಲ್ಲ ಕಟ್ಟಾಗ್ತಾ ಇದೆ. ಪೇಸ್ಟ್ನ ನಾವು ಯಾರ್ದು ತೋರಿಸಲ್ಲ, ನೀ ಹಾಗೆಲ್ಲ ಹೆದರ್ಕೋಬೇಡ, ಓಕೆ? ಸೆನ್ಸಾರ್ ಕಟ್ಟಿದೆ ಪೇಸ್ಗೆ. ನಾವೆಲ್ಲ ತುಂಬಾ ಕ್ಯೂಟ್ಗಿರೋ ಹೆಣ್ಮಕ್ಳಲ್ವಾ, ಅದಕ್ಕೆ ಯಾರ್ದು ಪೇಸನ್ನೆಲ್ಲ ತೋರಿಸ್ಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಏನು ಕೆಲಸ ಮಾಡ್ತಾ ಇದ್ದೀವೋ ಅದನ್ನು ಮಾತ್ರ ತೋರಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಯಾರ್ದು ಪೇಸ್ ತೋರಿಸಿಲ್ಲ ಅಂತ ಮತ್ತೆ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ಜಸ್ಟ್ ನಾವು ಹೇಗೆ ಪಾರ್ಟಿನ ಎಂಜಾಯ್ ಮಾಡಿದ್ವಿ ಅನ್ನೋಂಥದ್ದನ್ನು ಮಾತ್ರ ತೋರಿಸ್ತಾ ಇದ್ದೀವಿ ಅಷ್ಟೇ. ಬಿರಿಯಾನಿಗೆ ಮಸಾಲ ಮಿಕ್ಸ್ ಮಾಡ್ತಾ ಇರೋದು ಇವಾಗ. ಯಾವುದಿದೆ ತೋರಿಸು? ತೇಜು ಚಿಕನ್ ಬಿರಿಯಾನಿ ಮಸಾಲ ಇನ್ಸ್ಟಂಟಾಗಿ ಮಾಡ್ತಾ ಇರೋದು, ಹೋಮ್ ಮೇಡ್ ಮಸಾಲ ಅಲ್ಲ. ಸೀಸರ್ ಯಾಕೋ ಕಾಟ ಕೊಡ್ತಾ ಇದ್ದೀನಿ. ನಮ್ಮ ಮತ್ತೆ ಉಪ್ಪು ತರಬೇಕು. ಸಿಂಧು ಒಂದು ಮೆಕ್ಯಾನಿಕ್ ಅಲ್ಲ. ಬಿರಿಯಾನಿಗೆ ಮೊದಲು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಮೆನ್ಷನ್ ಮಾಡ್ತಾ ಇಲ್ಲ, ಜಸ್ಟ್ ಒಂದು ವ್ಲಾಗ್ ಥರ ಇದನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ರೆಸಿಪಿ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಬೇಕು ಅಂತಂದರೆ ನೆಕ್ಸ್ಟ್ ಇನ್ಯಾವತ್ತಾದರೂ ಈ ಬಿರಿಯಾನಿ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. 5 kg ಚಿಕನ್ ಹಾಗೆಯೇ 5 kg ರೈಸನ್ನು ಯೂಸ್ ಮಾಡಿಕೊಂಡು ಇವತ್ತು ನಮ್ಮ ಪಾರ್ಟಿ ನಡೀತಾ ಇದೆ. ಸೊ ಸ್ವಲ್ಪ ಬಿರಿಯಾನಿಗೆ ಅಂತ ಮೊದಲೇ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ಕಟ್ಟು ಮಾಡಿದ್ದಾರೆ ಅಂದ್ರಲ್ಲ ಸುಷ್ಮಾ, ಕಟ್ಟು ಮಾಡಿದ್ದು ಬಿರಿಯಾನಿ ಪೀಸ್ ಎಲ್ಲ ಕಟ್ ಮಾಡಿ. ಅಲ್ಲಿ ಕತ್ರಿ ಆ ಕತ್ರಿ ಅಲ್ಲ, ಬಿರಿಯಾನಿ ಪೀಸ್ ದೊಡ್ಡದೇ ಇತ್ತಲ್ಲ, ಬಿರಿಯಾನಿ ಪೀಸ್ ಚಾಕುನಲ್ಲ ಅಲ್ಲ, ಕತ್ರಿ ಇದೆಯಲ್ಲ, ಕಟ್ ಮಾಡಕ್ಕೆ ಆಗಲಿ. ನಾ ಹಿಡಿತೀನಿ, ಕಟ್ ಮಾಡೋಕೆ ಅಂತ ಹೇಳೋದು ಮಾರ್ರೆ. ಇವರು ಚಿಕನ್ ತೊಳೆದವರು ಕಟ್ ಮಾಡಿಲ್ಲ, ಅದನ್ನು ಹೆಂಗಿತ್ತೋ ಹಂಗಂಗೆ ಕೊಟ್ಬಿಟ್ಟಿದ್ದಾರೆ. ಮಸಾಲೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡೋ ಪರಿಸ್ಥಿತಿ ಬಂದ್ಬಿಡ್ತು. ಇಲ್ಟು ಪಲ್ಟು ಬಟಾಣಿ ಪುಟಾಣೀಸ್ ಎಲ್ಲ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಇವತ್ತು ಕುಕಿಂಗಲ್ಲಿ.
ಬಿರಿಯಾನಿಗೆ ಬೇಕಿರುವಂತಹ ಪಾತ್ರೆಯನ್ನೇನೋ ಹರಸಾಹಸ ಮಾಡಿ ಎತ್ಕೊಂಬಂದು ಇಟ್ಟಿದ್ದಾಯಿತು. ಇವಾಗ ಇದು ಚಿಲ್ಲಿ ಏನಿತ್ತಲ್ವಾ ಅದ್ರದ್ದು ಮಸಾಲೆ ಕೂಡ ಮಿಕ್ಸ್ ಮಾಡ್ಕೋಬೇಕಿತ್ತು. ಹಾಗಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಚಿಕನನ್ನು. ಸಿಯಾ ಕೂತ್ಕೋ ಅಲ್ಲೇ, ಅಲ್ಲೇ ಆಂಟಿ ಜೊತೆ, ಅಲ್ಲೇ ಅಲ್ಲೇ ಕೂತ್ಕೋ. ನಾನೊಂದು ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿರೋದ್ರಿಂದ ನಮ್ಮ ಬಿಲ್ಡಿಂಗಲ್ಲಿ ಇರೋರು ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ, ಒಂದೊಳ್ಳೆ ಶೆಫ್ ಇವರು ಅಂತ. ಅವ್ರಿಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಮಾಡುವಂತಹ ಅಡುಗೆ ತಿಂದುಬಿಟ್ಟು ಪಾಪ ಅವ್ರ ಪರಿಸ್ಥಿತಿ ಏನಾಗುತ್ತೋ ಅನ್ನೋದನ್ನು ಕೂಡ ಯೋಚನೆ ಮಾಡಿದೆ ನನ್ನ ಕೈಯಲ್ಲಿ ಇವಾಗ ಅಡುಗೆ ಮಾಡಿಸ್ತಾ ಇದ್ದಾರೆ. ಹಂಗಂದಿದ್ದಕ್ಕೆ ನೋಡಿ ಈ ಪುಟಾಣಿ ಬಟಾಣಿ ಇಬ್ಬರು ಕೂಡ ಹಿಹಿ ಅಂತ ನಕ್ಕೊಂಡು ಪೋಸ್ ಕೊಟ್ಬಿಟ್ರು. ನಿಜ ತಾನೇ, ನಾನು ಮಾಡೋ ಅಡುಗೆ ತಿಂದವ್ರ ಕತೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಅವರೇ ಟೇಸ್ಟ್ ಮಾಡೋದು ನಮ್ಮ ಮನೆಯಲ್ಲಿ. ಸಾಮಾನ್ಯವಾಗಿ ನಾನು ಏನೇ ಅಡುಗೆ ಮಾಡಿದ್ರು ಇವರೇ ಟೇಸ್ಟ್ ಮಾಡಿರ್ತಾರೆ. ಉಲ್ಟಾ ಆಯ್ತು, ಅವಳು ಕಾಣೋದಿಲ್ಲ ಸರಿಯಾಗಿ. ಚಿಕನ್ಗೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಯಿತು. ಅವರೆಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಳ್ತಾ ಇದ್ರು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಬಿಡಿಸಿಟ್ಕೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಇಲ್ಲಂತೂ ಈ ಗುಡ್ಡು ಮರಿಯಂತೂ ಸಖತ್ತಾಗಿ ಪೋಸ್ ಕೊಡ್ತಾ ಇದ್ಲು. ಅವಳನ್ನ ನೋಡೋದೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಎಲ್ರಿಗೂ ಕೂಡ. ಇದು ನಮ್ಮ ಟೀಮ್ ಆಯಿತಾ, ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳ್ಕೊಂಡು ನಾವೆಲ್ಲರೂ ಕೂಡ ನಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ. ಇರೋ ಬರೋ ಒಂದಿಬ್ಬರು ಗಂಡ್ಮಕ್ಳು ಕೂಡ ರೂಮ್ ಸೇರ್ಕೊಂಡ್ಬಿಟ್ಟಿದ್ರು, ಆಚೆ ಕಡೆ ಬಂದಿರಲಿಲ್ಲ. ನಾವೆಲ್ಲ ಪಾರ್ಟಿಗೆ ಅಂತ ಹೇಳ್ಕೊಂಡು ಚಿಕನ್ನು ತರಕಾರಿ ಕಟ್ ಮಾಡೋದು ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರೆ ಇವಳೊಬ್ಳು ಬಟ್ಟೆ ವಾಶ್ ಮಾಡಿಕೊಂಡು ಎಲ್ಲೋ ನಾಪತ್ತೆ ಆಗಿದ್ಲು. ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಒಂದು ಸ್ವಲ್ಪ ಕ್ಲಾಸ್ ತೊಗೊಂಡ್ವಿ. ಆದರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ ಪಾಪ. ನನಗೆ ಇಲ್ಲಿ ನಡೀತಾ ಇರೋವಂಥ ಈ ಒಂದು ಪ್ರಿಪ್ರೇಷನ್ ಎಲ್ಲ ನೋಡಿ, ಈ ಶುಂಠಿ ಬೆಳ್ಳುಳ್ಳಿಯ ಘಮ, ಮಸಾಲೆಯ ಘಮ ಎಲ್ಲ ನೋಡಿಬಿಟ್ಟು ಒಂದು ರೆಸ್ಟೋರೆಂಟ್ನ ಓಪನ್ ಮಾಡಿದ್ರೆ ಹೆಂಗಪ್ಪ ಅಂತ ಪ್ಲ್ಯಾನ್ ಬರ್ತಾಯಿತ್ತು. ಯಾಕಂದರೆ ಎಲ್ಲರೂ ಕೂಡ ಅಷ್ಟು ಇನ್ವಾಲ್ವ್ ಆಗಿದ್ವಿ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಕುಕ್ ಮಾಡ್ತಾಯಿದ್ವಿ. ಇದ್ರ ಮಧ್ಯೆ ನಾವೆಲ್ಲರೂ ಸೇರಿಕೊಂಡು ಪಾರ್ಟಿ ಆದ ನಂತರ ಸಖತ್ತಾಗಿ ಎಂಜಾಯ್ ಮಾಡೋಣ, ಡ್ಯಾನ್ಸ್ ಮಾಡೋಣ, ಮ್ಯೂಸಿಕಲ್ ಚೇರ್ ಆಡೋಣ ಅಂತ ಕೂಡ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಗುಬ್ಬಚ್ಚಿ ಅಂತೂ ಎಲ್ಲೆಲ್ಲಿ ಉದುರು ಬೀಳ್ತಾಳೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಅಲ್ಲಿ ಜೋತಾಡೋದು, ಇಲ್ಲಿ ಜೋತಾಡೋದು, ಹಂಗೂ ಕೋತಿ ಮರಿತಾರ ಹಂಗೋ ಹಿಂಗೋ ಕುಣಿದಾಡ್ಕೊಂಡು ಒಟ್ಟಿನಲ್ಲಿ ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ ಇದ್ಲು. ಎಲ್ಲರೂ ಕೂಡ ಒಂದೊಂದು ಕೆಲಸನೂ ಶೇರ್ ಮಾಡಿಕೊಂಡು ಮಾಡ್ತಾ ಇದ್ವಲ್ವಾ, ಹಾಗಾಗಿ ನಮಗೆ ಯಾರಿಗೂ ಕೂಡ ಹೆವಿ ಅಂತ ಅನ್ನಿಸ್ತಾ ಇರಲಿಲ್ಲ. ಮೇನ್ ಅಂತಂದರೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ವಲ್ವಾ, ಸೊ ಆ ಖುಷಿಯಲ್ಲಿ ನಕ್ಕೊಂಡು ಹಂಗಂಗೆ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಗೆ ನಾನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮೋಸ್ಟ್ ಸ್ಮಾಲೆಸ್ಟ್ ಕ್ಯಾಪ್ಸಿಕಮ್. ಅಕ್ಕ ಏನ್ ಮಾಡ್ತಿದ್ದೀರಾ? ಆಮೇಲೆ ಕೊರಿಯಂಡರ್ ಪೇಸ್ಟ್ ಮಾಡಿರೋದು. ಓಕೆ, ಮತ್ತಿದೇನು? ಅದು ಚಿಲ್ಲಿಗೆ. ಕಟ್ಟಿಂಗು ಮಿಕ್ಸಿಂಗು ಎಲ್ಲ ಮುಗಿದು ಇವಾಗ ಕುಕ್ಕಿಂಗ್ ಟೈಮ್. ಸೊ ಗ್ಯಾಸನ್ನು ಪಿಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲೊಬ್ಬರು ಕಳ್ಳರಿದಾರಲ್ವ, ಅವರು ಗೋಡಂಬಿನ ನೆನೆಸಿಡಿ ಅಂತಂದರೆ ಅದನ್ನು ಹಂಗಂಗೆ ತಿಂದು ಖಾಲಿ ಮಾಡ್ತಾ ಇದ್ರು. ಅವ್ರಿಗೊಂದಷ್ಟು ಆವಾಜ್ ಹಾಕಿಬಿಟ್ಟು ಇವಾಗ ಕುಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲು ಚಿಲ್ಲಿಯನ್ನು ಮಾಡ್ಕೊಳ್ಳೋಣ ಅಂತ ಪಾತ್ರೆನ ಇಟ್ಕೊಂಡು ಕಟ್ ಮಾಡಿರುವಂತಹ ಈರುಳ್ಳಿಯನ್ನೆಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಸಖತ್ತಾಗಿ ಟೇಸ್ಟಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಮಾಡ್ತಾ ಇದ್ದಿದ್ದಕ್ಕೋ ಏನೋ ಗೊತ್ತಿಲ್ಲ, ಚಿಕನ್ ಚಿಲ್ಲಿ ಅಂತೂ ಸೂಪರಾಗಿ ಬಂದಿತ್ತು. ಬೇಯಿಸ್ತಾ ಇರೋವಾಗಲೇ ಘಮ ಊರೆಲ್ಲ ಹರಡ್ಕೊಂಡಿತ್ತು ಅನಿಸುತ್ತೆ. ಓ ಸಮಥಿಂಗ್ ಸ್ಪೆಷಲ್ ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾನೆ ಇತ್ತು. ಆ ಥರದಲ್ಲಿ ಫ್ಲೇವರ್ ಅಂತೂ ಹರಡ್ಕೊಂಡಿತ್ತು ಎಲ್ಲ ಕಡೆನಲ್ಲೂ. ಚಿಲ್ಲಿಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮನ್ನು ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಖತ್ ಕ್ರಂಚಿಯಾಗಿರುತ್ತೆ. ಚಿಕನ್ ಪೀಸ್ಗಳ ಮಧ್ಯೆ ಕ್ಯಾಪ್ಸಿಕಮ್ ಕೂಡ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಕೊನೆಯಲ್ಲಿ ಒಂದು ಸ್ವಲ್ಪ ಈ ಗೋಡಂಬಿಯನ್ನೆಲ್ಲ ನೆನೆಸಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡ್ವಿ. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಈ ರೆಸಿಪಿ ಬೇಕು ಅಂತಂದರೆ ನಾನು ಇನ್ಯಾವತ್ತಾದರೂ ನಿಮಗೆ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಕಂಪ್ಲೀಟ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ರೆಸಿಪಿದು, ಮೇನ್ ಕ್ಯಾಪ್ಚರ್ ಮಾಡಿದ್ದೀವಿ ಅಷ್ಟೇ. ಚಿಲ್ಲಿ ಕೆಲಸ ಮುಗಿಸ್ಬಿಟ್ಟು ಇವಾಗ ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಸ್ಪೈಸಸ್ ಅಂದರೆ ಡ್ರೈ ಸ್ಪೈಸಸ್ ಏನು ಬೇಕಿತ್ತಲ್ವ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ.
ದೊಡ್ಡ ದೊಡ್ಡ ಫಂಕ್ಷನು ಈ ಥರದ್ದೆಲ್ಲ ಆದವಾಗ ಸಾಮಾನ್ಯವಾಗಿ ಅಡುಗೆ ಕೆಲಸನ ಗಂಡಸರಿಗೆ ಅಡುಗೆ ಭಟ್ರಿಗೆ ಈ ಥರ ಕೊಟ್ಬಿಡ್ತಾರೆ. ಸೊ ನಾವೇ ಹೆಣ್ಮಕ್ಳೇನು ಕಡಿಮೆ ಇಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡು ಚೆನ್ನಾಗಿ ಖುಷಿಯಾಗಿ ಮಾಡಿದ್ವಿ ಅಂತಂದರೆ ನಾವು ಕೂಡ ಯಾವ ಶೆಫ್ಗೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಚಿಲ್ಲಿಯನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ಅಂತ. ಹಂಗೆ ಪೂಜಾ ಒಳ್ಳೆ ಗಂಡ ಸಿಗಲಿ ಆಯಿತಾ. ಒಂದು ಕಡೆಯಲ್ಲಿ ಕುಕ್ಕಿಂಗ್ ಆಗ್ತಾ ಇತ್ತು, ಇನ್ನೊಂದು ಕಡೆಯಲ್ಲಿ ಪಾಪ ಪೂಜಾ ಪ್ಲೇಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ಲು. ಎಷ್ಟು ಒಳ್ಳೆ ಹುಡುಗಿ ಅಲ್ವಾ, ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೊಳ್ತೀವಿ ಅವಳು. ಇವಾಗ ಸದ್ಯದಲ್ಲೇ ಇಲ್ಲಿಂದ ಹೋಗೋಳಿದ್ದಾಳೆ. ಬಿರಿಯಾನಿಗೆ ನೀರೆಲ್ಲ ಚೆನ್ನಾಗಿ ಕುದ್ದಿತ್ತು. ಸೊ ಇವಾಗ ನೆನೆಸಿಟ್ಟಂತಹ ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಬಿರಿಯಾನಿಯನ್ನೆಲ್ಲ ಮಾಡ್ಕೊಳ್ಳೋ ಆಗ ನಮಗೆ ಕುಕ್ಕರಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೋನಾ ಮಸೂರ ರೈಸಲ್ಲಿ ಮಿಕ್ಸ್ ಬಿರಿಯಾನಿ ಏನಿರುತ್ತಲ್ವ ಅದು. ಬಟ್ ಈ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತುಂಬ ಜನಕ್ಕೆಲ್ಲ ಅಡುಗೆ ಮಾಡೋವಾಗ ಕುಕ್ಕರ್ ಕೂಡ ಸಾಕಾಗಲ್ಲ, ಚಿಕ್ಕದಾಗಿರುತ್ತಲ್ವ. ಸೊ ಓಪನ್ ಆಗಿ ಮಾಡ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಅಂತಂದರೆ ರೈಸ್ ತುಂಬ ಚೆನ್ನಾಗಿ ನೆಂದಿರಬೇಕು. ಮಿನಿಮಮ್ ಅಂದ್ರೂ ಒಂದು ಅರ್ಧ ಗಂಟೆನಾದರೂ ನಾವು ರೈಸನ್ನು ನೆನೆಸಿಟ್ಕೊಂಡ್ರೆ ಉದುರುದ್ರಾಗಿರುವಂತಹ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಇಲ್ಲಿ ರೈಸ್ ಕೂಡ ಚೆನ್ನಾಗಿ ನೆಂದಿತ್ತು. ಇವಾಗ ಇದನ್ನೆಲ್ಲ ಸೇರಿಸ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕುಕ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ಬಿರಿಯಾನಿ ಎಲ್ಲ ಒಂದು 90% ಅಷ್ಟು ಕುಕ್ ಆಗಿತ್ತು. ಸೊ ಪಕ್ಕದಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಇಟ್ಟಿದ್ದೀವಿ. ಇವಾಗ ಅಂದರೆ ಗ್ಯಾಪ್ ಎಲ್ಲೂ ಇಲ್ದಂಗೆ, ಗಾಳಿ ಆಡ್ದಂಗೆ ಚೆನ್ನಾಗಿ ಒಳಗಡೆ ದಮ್ ಕಟ್ಬಿಟ್ಟು 90% ಬೆಂದಿತ್ತು. ಸೊ ಕಂಪ್ಲೀಟಾಗಿ ಅದು ಅನ್ನ ಉದುರಾಗಿ ಅರಳ್ಕೊಳ್ಳಿ ಅಂತ ಪಕ್ಕಕ್ಕೆ ಇಟ್ಕೊಂಡ್ವಿ. ಪಾಪ ಮಾರ್ರೆ, ಈ ಹುಡುಗಿ ಎಷ್ಟೊಂದೆಲ್ಲ ಕೆಲಸ ಮಾಡುತ್ತೆ ನೋಡಿ. ಇಲ್ಲಿ ಆ ಮಿಕ್ಸಿನ ಹಾಕ್ಕೊಂಡು ಅದನ್ನು ತೆಗಿಯೋಕ್ಕಾಗದೆ ಒದ್ದಾಡ್ತಾ ಇದ್ಲು. ಹಾಗೂ ಅವಳನ್ನು ನೋಡಿ ನಮಗೆಲ್ರಿಗೂ ನಗು. ನಿಜ ಹೇಳ್ಬೇಕಂದ್ರೆ ನಾನು ಫಸ್ಟು ಚಿಲ್ಲಿಗೆ ಅಂತ ಹೇಳಿದ್ನಲ್ವ, ಬಟ್ ಚಿಲ್ಲಿಯನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಿರಿಯಾನಿಯನ್ನೇ ಫಸ್ಟಲ್ಲಿ ಮಾಡ್ಕೊಂಡ್ವಿ. ಅದು ಅಂದರೆ ಒಂದು ಅರ್ಧ ಗಂಟೆನಾದರೂ ಬೇಕು ಪೂರ್ತಿಯಾಗಿ ಸೆಟ್ ಆಗೋದಕ್ಕೆ. ಬಿಸಿಯಾಗಿ ಹಾಕ್ಕೊಂಡ್ರೆ ನೀರು ಅನ್ಸುತ್ತಲ್ವ. ಸೊ ಅದಕ್ಕೋಸ್ಕರ ಬಿರಿಯಾನಿನ ಮಾಡಿಟ್ಬಿಟ್ಟು ಕೊನೆಯಲ್ಲಿ ಚಿಲ್ಲಿಯನ್ನು ಕಂಪ್ಲೀಟ್ ಮಾಡ್ಕೊಂಡ್ವಿ. ಉಪ್ಪು ಖಾರ ಹುಳಿಯನ್ನೆಲ್ಲ ಚೆಕ್ ಮಾಡ್ಕೊಂಬಿಟ್ಟು ಯಾವ್ದು ಕಡಿಮೆ ಇದೆ ಅಂತ ನೋಡಿಕೊಂಡು ಮತ್ತೆ ಆ್ಯಡ್ ಮಾಡ್ಕೊಳ್ತಾ ಅಂತೂ ಇಂತೂ ನಮ್ಮ ಕುಕ್ಕಿಂಗ್ ಕಂಪ್ಲೀಟ್ ಆಗ್ತಾ ಬಂತು. ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೇನು ಕೆಲಸ ಇದೆ ಅಲ್ವಾ, ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದೆ ಅಷ್ಟೇ. ಬಿರಿಯಾನಿ ಜೊತೆಯಲ್ಲಿ ಚಿಲ್ಲಿ ಇದ್ರೂ ಕೂಡ ಇಲ್ಲಿ ಪಲ್ಟಾರೀಸ್ ಎಲ್ಲ ಸೇರಿಕೊಂಡು ಸ್ವಲ್ಪ ಕಚುಂಬರ್ ಅಂದರೆ ಮೊಸರು ಬಜ್ಜಿ ಮಾಡ್ಕೊತೀವಿ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ನೋಡಿ ಇಲ್ಲಿ ಒಬ್ಬರು ಸಿಪ್ಪೆ ತೆಗಿತಾ ಇದ್ದಾರೆ, ಒಬ್ಬರು ಈರುಳ್ಳಿನ ಕಟ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಬ್ಯುಸಿ ಇರಬೇಕು, ಒಂದಲ್ಲ ಒಂದು ಕೆಲಸದಲ್ಲಿ. ಒಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಮಾಡಿದ್ವಿ. ಇಲ್ಲಿ ಬಿರಿಯಾನಿ ಕೂಡ ರೆಡಿ ಇದೆ. ಇವಾಗ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲೆಗಳ ಜೊತೆ ಎಲ್ಲ ಸೆಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ. ಇಬ್ಬರು ಚಿಲ್ಟು ಪಲ್ಟು ಇದ್ರಲ್ವಾ, ಸೊ ಅವ್ರಿಗೆ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಮೊದಲಿಗೆ ಹಾಕ್ಕೊಡೋಣ ಅಂತ ಇಲ್ಲಿ ಬಡಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಗುಡ್ಡು ಏನ್ ತಿಂತಾ ಇದೀಯಾ? ಏನ್ ತಿಂತಿದ್ಯಾ? ಚೆನ್ನಾಗಿದೆ. ಹೆಂಗಿದೆ? ಸೂಪರ್. ಸೌಟ್ ಯಾವುದು ಸಿಕ್ಕಿಲ್ಲ ನಿಂಗೆ, ಸ್ಪೂನ್ ಎಲ್ಲ ಅಲ್ಲ? ನಮ್ಮ ಗುಡ್ಡು ಮರಿ ಬಿರಿಯಾನಿ ಮತ್ತು ಚಿಲ್ಲಿನ ತಿಂದುಬಿಟ್ಟು ಸೂಪರ್ ಅಂತ ಎಕ್ಸ್ಪ್ರೆಷನ್ ಕೊಟ್ಬಿಟ್ಲು. ಸೊ ನಮಗೆ ಅಡುಗೆ ಬಗ್ಗೆ ಮತ್ತು ಇನ್ಯಾವುದೇ ಡೌಟ್ಸ್ ಇಲ್ಲ. ಯಾಕೆಂದರೆ ಮಕ್ಕಳು ಸುಳ್ಳು ಹೇಳಲ್ವಂತೆ. ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ವಾ. ಅದ್ರ ಜೊತೆಗೆ ಇಲ್ಲಿ ಮೊಸರು ಬಜ್ಜಿಯನ್ನು ಬಡಿಸೋದಕ್ಕೆ ಅವ್ರಿಗೆ ಪಾಪ ಸೌಟಿಗೆ ಬರಗಾಲ ಬಂದಿತ್ತು ಅನಿಸುತ್ತೆ. ಕಟ್ ಮಾಡ್ತಾ ಇದ್ದ ಚಾಕುನಲ್ಲೇ ಮಿಕ್ಸ್ ಮಾಡಿ ಬಡಿಸ್ತಾ ಇದ್ರು. ಫೈನಲ್ ಆಗಿ ನೋಡಿ ಹೇಗೆ ಬಂದಿದೆ ಚಿಲ್ಲಿ ಅಂತ. ಅದ್ರ ಜೊತೆಯಲ್ಲಿ ಬಿರಿಯಾನಿ ಕೂಡ ಸಖತ್ತಾಗೆ ಬಂದಿತ್ತು. ಇಲ್ಲಿ ಕಚುಂಬರ್ ಕೂಡ ಮಾಡಿಟ್ಟಿದ್ರಲ್ವ, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದ್ರ ನಡುವೆ ಮಕ್ಕಳೆಲ್ಲರೂ ಕೂಡ ಟೈಮ್ ಇತ್ತಲ್ವ, ಸೊ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತೀವಿ ಅಂತಂದರು. ಈ ಪಲ್ಟಾರಿಸ್ಗೆ ಒಂದು ಸ್ವಲ್ಪ ಸ್ಟೆಪ್ಸ್ನ ಹಾಕ್ಕೊಂಡ್ವಿ. ಸ್ಪ್ರೈಟನ್ನು ಕುಡ್ದಿದ್ದು. ಸೊ ಶೀತ ಆಗುತ್ತೆ ಅಂತ ಅವರಮ್ಮ ಎತ್ತಿ ಬಿಸಾಕೋದು, ಇವ್ರ ಮಕ್ಕಳು ಬೇಕು ಅಂತ ಗಲಾಟೆ ಮಾಡೋದು. ಇವೆಲ್ಲ ಅನ್ಹೆಲ್ದಿ ಅಂತ ಗೊತ್ತು, ಬಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಲ್ವ. ಸೊ ಎಲ್ಲೋ ಅಪರೂಪಕ್ಕೆ ವರ್ಷದಲ್ಲಿ ಒಂದ್ಸಲ 2 ಸಲ ಎಲ್ಲೋ ಎಂಜಾಯ್ ಮಾಡೋವಾಗ ಒಂದು ಸ್ವಲ್ಪ ತೊಗೊಳ್ತೀವಿ ಅಷ್ಟೇ. ಗೊತ್ತು ನೀವೆಲ್ಲರೂ ಅನ್ಕೋಬಹುದು ಅನ್ಹೆಲ್ದಿ ಫುಡ್ನ ಕೊಡಬೇಡಿ ಮಕ್ಕಳಿಗೆ ಅಂತ. ಜಸ್ಟ್ ಎಲ್ಲೋ ಅಪರೂಪಕ್ಕೆ ಒಂದೊಂದು ಸಲ ಅಷ್ಟೇ. ಪುಟಾಣಿ ಮತ್ತು ಬಟಾಣಿ ಇಬ್ಬರು ಸೇರಿಕೊಂಡು ಕಾಟನ್ ಕ್ಯಾಂಡಿ ಸಾಂಗ್ಗೆ ಮ್ಯೂಸಿಕ್ಗೆ ಇಲ್ಲಿ ಸ್ಟೆಪ್ ಹಾಕ್ತಾ ಇದ್ದಾರೆ. ಸೊ ಮ್ಯೂಸಿಕ್ನ ಹೈಯಾಗಿ ಇಟ್ಟರೆ ಕಾಪಿರೈಟ್ ಬರ್ಬೋದು ಅಂತ ಮ್ಯೂಟ್ ಹೊಡಿಯೋಣ ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಸೆಟ್ ಮಾಡಿದ್ದೀನಿ, ನೋಡೋಣ ಏನಾದರೂ ಕಾಪಿರೈಟ್ಸ್ ಬಂತು ಅಂತಂದರೆ ಆಮೇಲೆ ರಿಮೂವ್ ಮಾಡ್ಕೋಬೋದಲ್ವಾ.
ಕುಕ್ಕಿಂಗ್ ಎಲ್ಲ ಮುಗೀತು, ಮಕ್ಕಳು ಸ್ವಲ್ಪ ಸ್ಟೆಪ್ಸನ್ನು ಹಾಕ್ಕೊಳ್ತಾ ಇದ್ರಲ್ವಾ. ನಂತರ ಇಲ್ಲಿ ನಾವೆಲ್ಲರೂ ಕೂಡ ಮನೆಯಲ್ಲಿರುವಂತಹ ಎಲ್ಲ ಗಂಡಸ್ರನ್ನ, ಅಂದರೆ ನಾವು ಹೆಣ್ಮಕ್ಳೇ ಸೇರಿ ಮಾಡಿದಂತಹ ಪಾರ್ಟಿ ಪ್ಲಾನ್ ಆಗಿತ್ತಲ್ವ. ಸೊ ಗಂಡು ಮಕ್ಕಳನ್ನೆಲ್ಲ ಕರೆದುಬಿಟ್ಟು ಊಟಕ್ಕೆ ಬರೆಸಿ ಕೊಡ್ತಾ ಇದ್ದೀವಿ. ಇವಾಗ ಒಂದೊಂದೇ ಪ್ಲೇಟ್ಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀವಿ. ಒಬ್ಬೊಬ್ಬರು ಕೂಡ ಒಂದೊಂದು ಐಟಮ್ಸ್ನ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡ್ವಿ ಎಲ್ರಿಗೂ. ಅಲ್ಲಿಂದಾನೇ ಸೆಲ್ಫ್ ಸರ್ವಿಸ್, ಅಂದರೆ ಜಸ್ಟ್ ತಟ್ಟೆಗೆ ಹಾಕೋದು ಕೊಡೋದು ಅಷ್ಟೇ, ಅವ್ರು ಬಂದು ತಗೊಳ್ತಾ ಇರಬೇಕು. ಈ ರೀತಿಯಲ್ಲಿ ಸೆಟ್ ಮಾಡ್ಕೊಂಡಿದ್ವಿ. ಗಂಡು ಮಕ್ಕಳೆಲ್ಲ ಊಟ ಮಾಡಿ ಹೋದ್ಮೇಲೆ ನಾವೆಲ್ಲ ಹೆಣ್ಮಕ್ಳು ಸೇರಿಕೊಂಡು ಈ ರೀತಿ ತಟ್ಟೆಗೆ ಹಾಕ್ಕೊಂಡು ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ನಿಜವಾಗ್ಲೂ ಬಿರಿಯಾನಿ ಮತ್ತು ಚಿಲ್ಲಿ ಎರಡು ಕೂಡ ಸಖತ್ತಾಗಿ ಬಂದಿತ್ತು. ಹಾಗೆಯೇ ಒಬ್ರಿಗೊಬ್ರು ಕೆಲಸನ ಶೇರ್ ಮಾಡಿಕೊಂಡು ಪ್ರೀತಿಯಿಂದ ಎಂಜಾಯ್ ಮಾಡ್ಕೊಂಡು ಮಾಡಿದ್ಕೋ ಏನೋ ಗೊತ್ತಿಲ್ಲ, ಇನ್ನಷ್ಟು ರುಚಿ ಹೆಚ್ಚಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಹ್ಯಾಪಿಯಾಗಿ ಊಟ ಮಾಡಿದ್ವಿ. ನಮ್ಮ ಡ್ಯಾನ್ಸಿಂಗ್ ಕ್ವೀನ್ಸ್ ಇಬ್ಬರು ಕೂಡ ಇನ್ನೂ ಎನರ್ಜೆಟಿಕ್ ಆಗೇ ಇದ್ದರು. ನಿದ್ದೆ ಕೂಡ ಬಂದಿರಲಿಲ್ಲ ಅವ್ರಿಗೆ. ಆಲ್ರೆಡಿ 10:30 ಮೇಲೆ ಆಗಿತ್ತು ಊಟ ಎಲ್ಲ ಮುಗಿಯೋವಷ್ಟರಲ್ಲಿ. ಆದರೂ ಕೂಡ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಅವ್ರ ಪಾಡಿಗೆ ಎಂಜಾಯ್ ಮಾಡೋದಕ್ಕೆ ಬಿಟ್ಬಿಟ್ಟು ನಾವು ನಂತರ ಅವ್ರ ನಿದ್ದೆ ಹೋದ್ಮೇಲೆ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಊಟ ಆದಮೇಲೆ ಎಲ್ಲರೂ ಸೇರಿಕೊಂಡು ಮ್ಯೂಸಿಕ್ನ ಹಾಕ್ಕೊಂಡು ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಕೂಡ ಡ್ಯಾನ್ಸ್ ಬರ್ದೇಗಿದ್ರು ಕೂಡ ನಮಗೆ ತಿಳಿದಂಗೆ ಕುಣಿದು ಕುಪ್ಪಳಿಸಿ ಎಂಜಾಯ್ ಮಾಡ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಅಂತ್ಯಾಕ್ಷರಿ ಆಟ ಆಡಿದ್ವಿ. 2 ಟೀಮನ್ನು ಮಾಡಿಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು, ಇನ್ನೂ ಟೈಮ್ ಇತ್ತಲ್ವ, ಸೊ ಮ್ಯೂಸಿಕಲ್ ಚೇರ್ನ ಆಟ ಆಡೋಣ ಅಂದ್ಕೊಂಡು ಚೇರ್ಸ್ನ ಸೆಟ್ ಮಾಡಿಬಿಟ್ಟು ಅದನ್ನು ಕೂಡ ಆಟ ಆಡಿದ್ವಿ. ಎಲ್ರಿಗೂ ಕೂಡ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು. ಎಲ್ಲೋ ಚೈಲ್ಡ್ಹುಡ್ಡಲ್ಲಿ ಈ ರೀತಿ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಸದ್ಯಕ್ಕಂತೂ ಈ ರೀತಿ ಎಲ್ಲಿಯೂ ಕೂಡ ಎಂಜಾಯ್ ಮಾಡಿರಲಿಲ್ಲ. ಸೊ ನಾವೆಲ್ಲ ಸೇರಿಕೊಂಡು ಬಿಲ್ಡಿಂಗಲ್ಲಿ ಇರುವಂಥವ್ರೆಲ್ಲರೂ ಸೇರಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಸಖತ್ತಾಗಿತ್ತು ಈ ಸಲದ ಇಯರ್ ಎಂಡ್ ಹಾಗೆಯೇ ನ್ಯೂ ಇಯರನ್ನು ವೆಲ್ಕಮ್ ಮಾಡ್ಕೊಂಡದ್ದು ಒಂದು ಮೆಮೊರಬಲ್ ಆಗಿ ನಮ್ಮ ಮೈಂಡಲ್ಲೆಲ್ಲ ಉಳ್ಕೊಂಡ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 12 ಗಂಟೆವರೆಗೂ ಫುಲ್ ಜೋಶಲ್ಲಿ ಡ್ಯಾನ್ಸು, ಅಂತ್ಯಾಕ್ಷರಿ, ಮ್ಯೂಸಿಕ್ ಚೇರು ಅಂತ ಎಂಜಾಯ್ ಮಾಡಿದಾದ ನಂತರ ಇವಾಗ ಕೇಕನ್ನು ತರಿಸಿದ್ವಿ. ಅದನ್ನು ಕೂಡ ಕಟ್ ಮಾಡಿ ಎಲ್ಲರೂ ಕೂಡ ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ನಮ್ಮ ಹೊಸ ವರ್ಷ ಎಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಎಲ್ಲರೂ ಕೂಡ ಇಷ್ಟೇ ಖುಷಿಯಾಗಿ ಮುಂದೂ ಕೂಡ ಸಂತೋಷವಾಗಿರಲಿ ಅಂತ ಬಯಸ್ತಾ ಕೇಕನ್ನು ಕಟ್ ಮಾಡಿದ್ವಿ. ನಮ್ಮ ಬಿಗ್ ಬಾಸ್ ಅಂತಂದರೆ ನಮ್ಮ ಮನೆಯ ಓನರ್ ಏನಿದಾರಲ್ವ ಅವರು ಕೇಕನ್ನು ಕಟ್ ಮಾಡಿದ್ರು. ಸೊ ಎಲ್ಲರೂ ಕೂಡ ಹ್ಯಾಪಿಯಾಗಿ ಒಬ್ರಿಗೊಬ್ರು ವಿಶನ್ನು ಮಾಡಿಕೊಂಡ್ವಿ. ನೀವು ಕೂಡ ಏನಾದರೂ ಸಿಹಿಯನ್ನು ತಿಂದು ಹೊಸ ವರ್ಷವನ್ನು ಸ್ವಾಗತಿಸಿ ನಿಮ್ಮ ಬದುಕಿನಲ್ಲಿಯೂ ಕೂಡ ಸುಖ, ಸಂತೋಷ, ನೆಮ್ಮದಿ ಎಲ್ಲವೂ ಇರಲಿ, ಸದಾ ಖುಷಿಯಾಗಿರಿ. ಹಾಗೆಯೇ ನಿಮ್ಮೆಲ್ರಿಗೂ ಕೂಡ ಹೊಸ ಕ್ಯಾಲೆಂಡರ್ ವರ್ಷದ ಹಾರ್ದಿಕ ಶುಭಾಶಯಗಳು. ಸದಾ ನಗ್ನಗ್ತಾ ಇರಿ. ನಿಮಗೆ ಈ ವ್ಲಾಗನ್ನು ನೋಡಿ ಏನು ಅನ್ನಿಸ್ತು ಅನ್ನುವಂಥದ್ದನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಒಂದು ಖುಷಿಯನ್ನು ನೋಡಿ ನೀವು ಕೂಡ ಖುಷಿ ಪಟ್ಟಿರ್ತೀರಾ ಅಂತ ಅಂದ್ಕೊಳ್ತೀನಿ. ಇಂಥದ್ದೇ ವ್ಲಾಗ್ ಅಥವಾ ರೆಸಿಪಿ ಜೊತೆಯಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ.